ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಗುರುವಿನ ಒಂದು ಸಂಚಾರದ ಒಂದು ಫಲಾನುಫಲಗಳನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದೇ ರೀತಿ ಪ್ರತಿಯೊಂದು ವಿಚಾರಗಳನ್ನು ತಮ್ಮ ಮೊಬೈಲಲ್ಲೇ ಕುಳಿತುಕೊಂಡು ತಾವು ನೋಡಬಹುದು. ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ ಗುರು ಗೋಚಾರ ಫಲ, ಒಂದು ಗುರುವಿನ ಒಂದು ಸಂಚಾರ 2024ರಲ್ಲಿ ಯಾವ ರೀತಿ ನಡೀತಾ ಇದೆ. ವಿಶೇಷ ಏನಪ್ಪ ಅಂದರೆ ಈ ಒಂದು ಸಂಚಾರ 6 ವರ್ಷಕ್ಕೆ ಒಂದು ಸತಿ ಬರುವಂತಹ ಒಂದು ಸಂಚಾರ ಆಗುತ್ತೆ. ಏನಪ್ಪ ಇದ್ರ ವಿಶೇಷ ಅಂದರೆ ಗುರುವಿನ ಜೊತೆ ಶುಕ್ರನ ಸಂಯೋಜನೆಯಾಗುವಂತಹ ಒಂದು ವಿಶೇಷವಾದಂತಹ ಸಮಾಗಮ ಅಂತಲೂ ಸಹಿತ ಹೇಳ್ಬೋದು. ಅಂದರೆ ಗುರು ಬೃಹಸ್ಪತಿ ದೇವತೆಗಳ ರಾಜ, ಶುಕ್ರ ದೈತ್ಯರ ರಾಜ ಅಂದರೆ ರಾಕ್ಷಸರ ರಾಜ. ಈ ಎರಡೂ ಗ್ರಹಗಳು ಅಂದರೆ ಗುರು ಮತ್ತು ಶುಕ್ರ ಎರಡೂ ಗ್ರಹಗಳು ಒಂದೇ ಮನೆಯಲ್ಲಿ ಅಂದರೆ ಗುರುವಿನ ಜೊತೆ ಶುಕ್ರನ ಸಹಿತ ಸಂಯೋಜನೆಯಾಗುವಂಥದ್ದು ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಕೆಲವು ಗ್ರಹಗಳಿಗೆ ಅಶುಭ ಇರುತ್ತೆ, ಕೆಲವು ಗ್ರಹಗಳಿಗೆ ಶುಭ ಇರುತ್ತೆ, ಕೆಲವು ಗ್ರಹಗಳಿಗೆ ಮಿಶ್ರ ಫಲಗಳಿರ್ತವೆ. ಅಂದರೆ ಈ ಒಂದು ಗ್ರಹಗಳ ಸಂಯೋಜನೆ ಮುಖಾಂತರವಾಗಿ ಒಂದು ರಾಶಿ ಫಲವನ್ನು ಸಹಿತ ತಿಳಿಸುವಂತಹ ಸಮಯ ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷ ಏನಪ್ಪ ಅಂದರೆ ಮಿಶ್ರ ಫಲನೂ ಕೆಲವೊಂದು ರಾಶಿಗಳಿಗಿದ್ದಾವೆ, ಶುಭ ಫಲನೂ ಕೆಲವೊಂದು ರಾಶಿಗಳಿಗಿದ್ದಾವೆ, ಅಶುಭ ಫಲನೂ ಸಹಿತ ಕೆಲವೊಂದು ರಾಶಿಗಳಿಗೆ ಬರ್ತಾ ಇದೆ. ಯಾವ ಯಾವ ರಾಶಿಗಳು ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ವಿಶೇಷವಾಗಿ ಮೇ 1ನೇ ತಾರೀಕಿನಂದು ಈ ಒಂದು ಗುರುವಿನ ಸಂಚಾರ ಪ್ರಾರಂಭವಾಗ್ತಾ ಇದೆ. 2024 ಮೇ 1ನೇ ತಾರೀಕು. ವಿಶೇಷವಾಗಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರುವಿನ ಒಂದು ಸಂಚಾರ ಆಗ್ತಾ ಇದೆ. ಇದರಿಂದ ಏನೇನೆಲ್ಲ ಆಗುವಂತಹ ಒಂದು ವಿಚಾರಗಳಿದ್ದಾವೆ ಅನ್ನೋದನ್ನು ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ. ಯಾಕಂದರೆ ಈ ಒಂದು ವರ್ಷದಲ್ಲಿ ಪ್ರತಿಯೊಂದು ಗ್ರಹಗಳಿಗೂ ಸಹಿತ ಉತ್ತಮವಾದಂತಹ ಫಲಾನುಫಲಗಳು ನೀಡ್ತಾ ಹೋಗ್ತವೆ ಪ್ರತಿಯೊಂದು ರಾಶಿಗೆ. ಸೊ ಆ ಒಂದು ಆಧಾರದ ಮೇಲೆ ಈ ಒಂದು ಜ್ಯೋತಿಷ್ಯ ಫಲ ಗುರು ಸಂಚಾರ ಫಲ ಅಂತಲೇ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಈ ಗುರುವಿನ ಸಂಚಾರದ ಫಲದಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಅಂದರೆ ವಿಶೇಷವಾಗಿ ಈಗ ಮೀನರಾಶಿಯನ್ನು ತೊರೆದು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಗುರು. ಮೇಷರಾಶಿಯಿಂದ ವೃಷಭ ರಾಶಿ ಅಂದರೆ 1 ವರ್ಷಗಳ ಕಾಲ ಗುರುವಿನ ಒಂದು ಸಂಚಾರ ಯೋಗ ಇರುತ್ತೆ. ಈ ಒಂದು ವರ್ಷದಲ್ಲಿ ಏನೆಲ್ಲ ಫಲಗಳು ಬರುತ್ತೆ, ಯಾವ ಯಾವ ರೀತಿಯಲ್ಲಿ ನಾವಿರಬೇಕು ಅನ್ನೋದನ್ನು ಸೂಕ್ಷ್ಮ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ತಾವಿದನ್ನು ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತಾವಿದನ್ನು ಅಳವಡಿಸ್ಕೊಂಡು ಹೋದರೆ ತಮಗೆ ಎಲ್ಲ ರೀತಿಯನ್ನು ಸಹಿತ ಉತ್ತಮವಾದಂತಹ ಒಂದು ಬೆಳವಣಿಗೆ ಸಿಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಗುರು ಅಂದರೆ ಏನಪ್ಪ ಅಂದರೆ ಎಲ್ಲ ಒಂದು ಪ್ರತಿಯೊಂದು ಜಾತಕದಲ್ಲೂ ಸಹಿತ ನಾವು ನೋಡೋದಾದರೆ ಗುರುವಿನ ಒಂದು ಮಹತ್ವ ತುಂಬಾ ಮುಖ್ಯವಾದದ್ದು ನನ್ನ ಪ್ರೀತಿಯ ವೀಕ್ಷಕರೇ. ಯಾವ ರೀತಿಯಪ್ಪ ಅಂದರೆ ಶೈಕ್ಷಣಿಕ ಜೀವನದಲ್ಲಾಗಿರ್ಬೋದು, ಉದ್ಯೋಗದ ಜೀವನದಲ್ಲಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರಗಳಲ್ಲಾಗಿರಬಹುದು, ಶುಭ ಸಮಾರಂಭಗಳಾಗಿರಬಹುದು, ಅಥವಾ ಮುಹೂರ್ತಗಳಾಗಿರಬಹುದು, ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಆಗಿರಬಹುದು, ವಿಶೇಷವಾಗಿ ಸಂತಾನ ಬಲಕ್ಕಾಗಿರಬಹುದು, ಕಲ್ಯಾಣಗಳಿಗಾಗಿರಬಹುದು, ಮದುವೆಯ ಒಂದು ಶುಭ ಕಾರ್ಯಗಳಿಗಾಗಿರ್ಬೋದು, ಶುಭ ಕಲ್ಯಾಣ ಯೋಗಗಳಿಗಾಗಿರ್ಬೋದು, ನಾಮಕರಣಕ್ಕಾಗಿರ್ಬೋದು, ಗೃಹ ಪ್ರವೇಶಕ್ಕಾಗಿರ್ಬೋದು, ಹೀಗೆ ಹಲವಾರು ಸಂತೋಷಕರವಾದಂತಹ ಒಂದು ಚಟುವಟಿಕೆಗಳನ್ನು ನಾವೇನು ಮಾಡ್ತೀವಿ ಅದಕ್ಕೆ ಗುರುಬಲ ಅನ್ನುವಂಥದ್ದು ತುಂಬನೇ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ ನಮ್ಮ ಹಿರಿಯರು ಹೇಳಿದ ಹಾಗೆ
ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕಂತೆ. ಗುರುವಿನ ಮಾರ್ಗದರ್ಶನ ಯಾವಾಗ ಇರುತ್ತೆ ಆಗ ನಾವು ಏನೆಲ್ಲ ಕೆಲಸವನ್ನು ಮಾಡಬಹುದು ಅಂತ ಗುರು ನಮಗೆ ಒಂದು ದೈವಿಕವಾದಂತಹ ಬೆಳವಣಿಗೆಯನ್ನು ತಂದುಕೊಡ್ತಾರೆ. ಅದೇ ರೀತಿ ಸಹಿತ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ 12 ಗ್ರಹಗಳಿದ್ದಾವೆ, 12 ರಾಶಿಗಳಿದ್ದಾವೆ, 9 ಗ್ರಹಗಳಿದ್ದಾವೆ. ನೋಡಿ, ಮನುಷ್ಯ ತಪ್ಪು ಮಾಡಬಹುದು, ಆದರೆ ಜ್ಯೋತಿಷ್ಯ ಶಾಸ್ತ್ರ ತಪ್ಪು ಮಾಡೋದಿಲ್ಲ ಅಂತ ನಾನೇನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ 12 ರಾಶಿಯಲ್ಲಿ ಅರ್ಥ ಆಗ್ತಿದೆಯಲ್ಲ ನನ್ನ ಪ್ರೀತಿಯ ವೀಕ್ಷಕರೇ. 9 ಗ್ರಹಗಳ ಸಂಯೋಜನೆಯಾದಾಗ ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರ್ತವೆ, ಯಾವ ರೀತಿಯಲ್ಲಿ ಶುಭ ಫಲಗಳು ಬರ್ತವೆ, ಏನೆಲ್ಲ ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡ್ತಾ ಹೋಗೋಣ. ಮಕರ ರಾಶಿಯ ಗುರುವಿನ ಸಂಚಾರ ಫಲ ಹೇಗಪ್ಪ ಇರುತ್ತೆ ಅಂದರೆ ನೋಡಿ, 3ನೇ ಮತ್ತು 12ನೇ ಮನೆಗಳ ಅಧಿಪತಿಯಾಗಿರ್ತಾನೆ ಗುರು. ಇಲ್ಲಿ ಈ ಒಂದು ವಿಚಾರದಲ್ಲಿ ನಾವು ನೋಡೋದಾದರೆ ಪ್ರವಾಸದ ಸಮಯ ಅಂತಲೂ ಸಹಿತ ಹೇಳ್ಬೋದು. ಈ ಒಂದು ಮಕರ ರಾಶಿಯವ್ರಿಗೆ ಪ್ರವಾಸಗಳು ಅವರು ಹ್ಯಾಪಿಯಾಗಿ ಹೋಗೋದಿಲ್ಲ. ಅವ್ರು ಹೋಗುವಂಥ ವ್ಯವಹಾರಕ್ಕಾಗಿ ಆ ಪ್ರವಾಸಗಳಲ್ಲಿ ಲಾಭವನ್ನು ಕಂಡುಕೊಂಡು ಬರೋರಾಗಿರ್ತಾರೆ ಮಕರ ರಾಶಿಯವರು. ಮತ್ತು 5ನೇ ಮನೆಯನ್ನು ಅವನು ಪ್ರವೇಶಿಸಿದಾಗ ಗುರುವಿನ ಸಂಚಾರದ ಒಂದು ಪರಿಣಾಮದಿಂದಾಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಅವರ ಒಂದು ವಿದ್ಯಾರ್ಜನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಯಾರು ಸ್ಕೂಲ್ ಬಿಸ್ನೆಸ್ಸನ್ನು ನಡೆಸ್ತಾ ಇರ್ತಾರೆ ಅಥವಾ ಟ್ಯುಟೋರಿಯಲ್ಸ್ ನಡೆಸ್ತಾ ಇರ್ತಾರೆ ಅಂಥವರೇ ಮಕರ ರಾಶಿ ಆಗಿದ್ದರೆ ಅವ್ರಿಗೆ ಅದು ಅಭಿವೃದ್ಧಿಕರವಾದಂತಹ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರುತ್ತೆ. ಮತ್ತು ವಿಶೇಷವಾಗಿ ತಮ್ಮ ಒಂದು ಒಳ ಆಲೋಚನೆಗಳನ್ನು ತಾವು ಹೊರಹೊಮ್ತಾ ಇರ್ತೀರಿ, ಧಾರ್ಮಿಕ ಕೆಲಸವನ್ನು ಮಾಡ್ತಾ ಇರ್ತೀರಿ, ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ಇರ್ತೀರಿ. ಮತ್ತು ತಮ್ಮ ಒಂದು ಪ್ರತಿಬಿಂಬ ಮತ್ತು ತಮ್ಮ ಒಂದು ಸಾಮಾಜಿಕವಾದಂಥ ಕಳಕಳಿ, ಉತ್ತಮವಾದಂಥ ಪರಿಕಲ್ಪನೆಗಳನ್ನು ಅದೆಲ್ಲ ತಂದು ಕೊಡ್ತಾ ಹೋಗುತ್ತೆ. ಮತ್ತು ನಿಮ್ಮೊಳಗೆ ಒಂದು ಬೆಳವಣಿಗೆಗಳು ಜನಿಸ್ತವೆ. ಒಂದು ಏನಾದ್ರು ಮಾಡಬೇಕು, ನಾನು ಒಂದು ಛಲ, ಒಂದು ಬೆಳವಣಿಗೆ, ನಾನು ಐ ವಾಂಟ್ ಟು ಡೂ ಸಮಥಿಂಗ್ ಅನ್ನುವಂಥ ಒಂದು ಛಲ ನಿಮ್ಮಲ್ಲಿ ಹುಟ್ಟುವಂತಹ ಒಂದು ಬೆಳವಣಿಗೆ ಆಗುತ್ತೆ. ಇದರಿಂದಾಗಿ ನಿಮ್ಮ ಒಂದು ಎಲ್ಲ ರೀತಿಯ ಒಂದು ನಿಮ್ಮ ಶತ್ರುಗಳಿಗೆ ಒಂದು ಭಯ ಉಂಟಾಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ಮತ್ತು ತಮ್ಮ ಒಂದು ತಪ್ಪುಗಳನ್ನು ತಾವು ಮಾಡೋಕ್ಕೆ ಹೋಗಬೇಡಿ. ತಮ್ಮ ಒಂದು ಈ ಸಡನ್ನಾಗಿ ಮಾತಾಡ್ಬಿಡೋದು, ಸಡನ್ನಾಗಿ ಒಂದು ದುಡುಕು ಸ್ವಭಾವದ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸೋದ್ರಿಂದ ಅತಿ 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 ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ತಾವು ದುಡುಕು ಸ್ವಭಾವದಿಂದ ತಾವೇ ಪಶ್ಚಾತ್ತಾಪಕ್ಕೆ ಈಡಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಜಾಗೃತಿಯಾಗಿರಿ. ಬುದ್ಧಿ, ಮನಸ್ಸು ಮತ್ತು ಜ್ಞಾನದ ವೃದ್ಧಿಗೆ ಉತ್ತಮವಾದಂಥ ಸಮಯ. ತಮ್ಮ ಬುದ್ಧಿವಂತಿಕೆಗೆ, ತಮ್ಮ ಜ್ಞಾನದಕ್ಕೆ, ತಮ್ಮ ಒಂದು ಜ್ಞಾನಕ್ಕೆ ಮತ್ತು ತಮ್ಮ ಒಂದು ಜ್ಞಾಪಕ ಶಕ್ತಿಗಾಗಿರ್ಬೋದು, ತಮ್ಮ ಒಂದು ಮಾನಸಿಕವಾದಂತಹ ಒಂದು ಬೆಳವಣಿಗೆಗಾಗಿರ್ಬೋದು ಇದು ಒಳ್ಳೆಯ ಸಮಯ ಮಕರ ರಾಶಿಯವ್ರಿಗೆ. ಮತ್ತು ಉನ್ನತವಾಗಿ ಹೇಳಬೇಕಂದ್ರೆ ಮಕ್ಕಳಿಗೆ ಅತಿ ಹೆಚ್ಚು ಬೆಳವಣಿಗೆಗಳಾಗಿರ್ತಾ ಹೋಗುತ್ತೆ. ಮತ್ತು ಉತ್ತಮವಾದಂತಹ ಒಂದು ಬೆಳವಣಿಗೆ, ಸಂತೋಷಗಳು ಸಹಿತ ಕಂಡು ಬರುತ್ತೆ ಅವ್ರಿಗೆ ಅಂತಲೂ ಹೇಳ್ಬೋದು. ಅಂದರೆ ಮದುವೆಗೋಸ್ಕರ ವಿವಾಹದ ಕೆಲವೊಂದು ಸಮಸ್ಯೆಗಳನ್ನು ಇರೋರಿಗೆ, ವಿವಾಹದಲ್ಲಿ ಸಮಸ್ಯೆಗಳನ್ನಿರೋದಕ್ಕೆ, ಮದುವೆ ಆಗಲಿಕ್ಕೆ ಸಮಸ್ಯೆಗಳನ್ನಿರೋದಕ್ಕೆ ಅವರಿಗೆ ಉನ್ನತವಾದಂತಹ ಬೆಳವಣಿಗೆಗಳು ಕಂಡು ಬರ್ತವೆ. ಮದುವೆಯ ಯೋಗಗಳು ಕೂಡ ಬರುವಂಥದ್ದಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳನ್ನಾಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಉತ್ತಮವಾದಂಥ ಫಲಗಳು ಬರುವಂಥದ್ದಾಗಿರ್ಬೋದು. ಇವೆಲ್ಲನೂ ಸಹಿತ ಮಕರ ರಾಶಿಯವರಿಗೆ ಒಂದು ಉನ್ನತವಾದಂತಹ ಫಲಗಳನ್ನು ತಂದುಕೊಡುತ್ತೆ. ಮತ್ತು ಆದಷ್ಟು ಸಹಿತ ತಾವು ದೈವಿಯ ಒಂದು ಆರಾಧನೆಯನ್ನು ಮಾಡಿಕೊಳ್ಳೋದು ಅತಿ ಉತ್ತಮ. ಮತ್ತು ಯೋಚನೆಗಳನ್ನು ಮಾಡಿ ಏನು ಮಾಡಬೇಕು, ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ತುಂಬಾ ಒಂದು ಯೋಚನೆಯನ್ನು ಮಾಡಿ. ಮತ್ತು ವೇತನಗಳು ಸಹಿತ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತಮ್ಮ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಸಾಮರ್ಥ್ಯದಿಂದ ತೆಗೆದುಕೊಳ್ತೀರಿ, ತಮ್ಮ ಒಂದು ಯೋಚನಾ ಶಕ್ತಿಯಿಂದ ತೆಗೆದುಕೊಳ್ತೀರಿ. ಅದು ತಮಗೆ ಒಳ್ಳೆಯ ರೀತಿಯಲ್ಲಿ ತಮಗದು ಫಲವನ್ನು ತಂದುಕೊಡುತ್ತೆ. ಯಾರೀಗ ಟೆಲಿಕಾಲರ್ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾರೀಗ ಲೀಡರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ವೃತ್ತಿಪರ ಕ್ಷೇತ್ರದಲ್ಲಿ ಯಾರು ನ್ಯಾಯವಾದಿಗಳಾಗಿರ್ತಾರೆ ಇವರಿಗೆಲ್ಲರೂ ಜಯ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಜಯವನ್ನು ಸಾಧಿಸುವಂತಹ ಫಲಗಳು ತಮಗೆ ಸಿಗ್ತಾ ಹೋಗುತ್ತೆ. ಸಂಪೂರ್ಣವಾಗಿ ತಮ್ಮ ಒಂದು ಪ್ರಯತ್ನವನ್ನು, ತಮ್ಮ ಒಂದು ಫಲವನ್ನು ಕಾರ್ಯರೂಪಕ್ಕೆ
ತಂದು ಕೊಡುವಂತಹ ಒಂದು ಕಾಲಮಾನ, ಗುರುವಿನ ಸಂಚಾರ ಯೋಗ ಅಂತಲೂ ಸಹಿತ ನಾನು ನಿಮಗೆ ಮಕರ ರಾಶಿಯವರಿಗೆ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ತಾವು ಏನಪ್ಪ ಮಾಡಬೇಕು ಅಂದರೆ, ತಮ್ಮ ಹಣೆಗೆ ಕುಂಕುಮದ ತಿಲಕವನ್ನು ಪ್ರತಿನಿತ್ಯ ಇಟ್ಕೊಂಡು ತಮ್ಮ ಕೆಲಸಕ್ಕೆ ಹೋಗಬೇಕಾಗುತ್ತೆ. ತಮ್ಮ ಕುಲದೇವತೆಯ ಕುಂಕುಮವನ್ನು, ತಮ್ಮ ಆರಾಧ್ಯ ದೇವತೆಯ ಕುಂಕುಮವನ್ನು ತಮ್ಮ ತಿಲಕವನ್ನಾಗಿ ತಮ್ಮ ಹಣೆಗೆ ಇಟ್ಕೊಂಡು ಪ್ರತಿನಿತ್ಯ ಕೆಲಸಕ್ಕೆ ಹೋದರೆ ಅತಿ ಹೆಚ್ಚು ಲಾಭವನ್ನು ತಾವು ಪಡಿತೀರಿ ಅಂತ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ಒಂದು ಗುರುವಿನ ಫಲಗಳ ಬಗ್ಗೆ ಅತಿ ಹೆಚ್ಚು ತಿಳ್ಕೊಳ್ಬೋದು, ಅಂದರೆ ತಾವು ತಿಳ್ಕೊಬೋದು ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮುಖಾಂತರ ತಮ್ಮ ಎಲ್ಲ ಪ್ರತಿಯೊಂದು ವಿಚಾರಗಳನ್ನು ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸುವಂಥ ಸಮಯ ಆಗ್ತಿದೆ. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.